ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಗುರುವಾರ. ನಾನು ಭಾನುವಾರ ಹೊರಗಡೆ ಹೋಗಿದ್ದೆ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ. ನೋಡಿಲ್ಲ ಅಂದರೆ ನೋಡಿ, ನಾನು ಅವತ್ತು ಕರ್ಟನ್ ಶಾಪಿಂಗು, ರಾಜೇಶ್ ಅವರು ಕೆಲವೊಂದು ಟೀ ಶರ್ಟ್ ಕೂಡ ತೊಗೊಂಡ್ರು. ಅದು ಬಿಟ್ಟರೆ ಕೆಲವೊಂದು ಸ್ಯಾಟಿನ್ ಬಟ್ಟೆಗಳು ತೊಗೊಂಡೆ. ಸಾನಿಗೆ ಫ್ರಾಕ್ ಹೊಲಿಯೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಒಳಗಡೆ ಬಟ್ಟೆ ಕೊಡೋದಕ್ಕೆ. ಇನ್ನು ಕರ್ಟನ್ನು ಇನ್ನು ಹೊಲಿಸಿ ತಂದಿಲ್ಲ, ನಾನು ತಂದಾಗ ತೋರಿಸ್ತೀನಿ ನಿಮಗೆ. ಇವತ್ತು ರಾಜೇಶ್ ತರ್ತಾರೆ, ಇವತ್ತು ಇಲ್ಲ ನಾಳೆ ಅಂತ ಹೇಳಿದ್ದಾರೆ, ಡಿಪೆಂಡು. ನಾಳೆ ತರ್ತಾರೆ, ತೋರಿಸ್ತೀನಿ. ನಮ್ಮ ಮನೆ ಕಡೆ ನಾನು ಹೊಲಿಸ್ಬೇಕು, ಇನ್ನು ಹೊಲಿಸೋದಕ್ಕೆ ಹೋಗಲಿಲ್ಲ. ಇದು ಬರಲಿ, ಇದ್ರ ಮೆಜರ್ಮೆಂಟ್ಗೆ ಇಲ್ಲಿ ಹೊಲಿಸೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿಲ್ಲ ಇನ್ನು. ಅದಾಯಿತು ಭಾನುವಾರ. ಸೋಮವಾರ, ಮಂಗಳವಾರ, ಬುಧವಾರ 3 ದಿನನೂ ನಾನು ವ್ಲಾಗ್ ಮಾಡಿಲ್ಲ, ಇವತ್ತೇ ಮಾಡ್ತಾ ಇರೋದು. 2 ರೀಸನ್ ಇದೆ. ಒಂದು, ನಾನು ಹಳೇದನ್ನೇ ಇನ್ನೂ ಪೋಸ್ಟ್ ಮಾಡಿರಲಿಲ್ಲ, ಸೊ ಮಾಡಿಬಿಡೋಣ ಆಮೇಲೆ ಹೊಸದಾಗಿ ಮಾಡೋಣ ಅಂತ ನಿನ್ನೆ ಪೋಸ್ಟ್ ಮಾಡಿದೆ. ಹಾಗಾಗಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾಳೆ ನಾನು ಮತ್ತೆ ಪೋಸ್ಟ್ ಮಾಡಬೇಕು. ಸರಿ, ಇನ್ನೂ ಒಂದು ರೀಸನು, ನನ್ನ ಡೇ ಇತ್ತು. ಸೊ ಐ ವಾಸ್ ಟೇಕಿಂಗ್ ರೆಸ್ಟ್. ಮಧ್ಯ ಎಡಿಟ್ ಮಾಡಿ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೆ. ಆಮೇಲೆ ನಿನ್ನೆ ನಾನು ಡೆಂಟಿಸ್ಟ್ ಹತ್ರ ಹೋಗಿದ್ದೆ. ಸೊ ಅದರ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಈಗ ತಿಂಡಿ ಮಾಡಿಬಿಡ್ತೀನಿ. ಪೂಜೆ ಅಂತೂ ಏನು ಮಾಡೋ ಹಾಗಿಲ್ಲ. ಸೊ ತಿಂಡಿ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು, ತಿಳಿಸ್ತೀನಿ. ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಸೊ ನಾನು ಲಾಸ್ಟ್ ಟೈಮ್ ಮಾಡಿದೆ ಅಂತ ಹೇಳಿದಾಗ ತೋರಿಸಿ ರೆಸಿಪಿ ಅಂತ ಹೇಳಿದ್ರಿ, ಮತ್ತು ನಾನು ಯಾವ ಶಾವಿಗೆ ಯೂಸ್ ಮಾಡ್ತೀನಿ ಅಂತ ಕೂಡ ಕೇಳಿದ್ರಿ. ಇದು ಅನಿಲ್ ಶಾವಿಗೆ, ಇದು ವೀಟ್ದಂತೆ. ಇದರಲ್ಲಿ ರಾಗಿದು ಕೂಡ ಸಿಗುತ್ತೆ. ಇದು ರೋಸ್ಟೆಡ್ ಅಂತ ಬರೆದಿರುತ್ತೆ, ಬಟ್ ಸ್ಟಿಲ್ ನಾನು ಒಂದ್ಸರಿ ರೋಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ನಾನು ಎಣ್ಣೆ ತುಪ್ಪ ಏನೂ ಹಾಕಲ್ಲ, ಹಾಗೆ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಸೊ ಒಂದು ಕಡೆ ರೋಸ್ಟ್ ಆಗೋಕ್ಕೆ ಇಟ್ಬಿಟ್ಟು ನಾನು ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇರ್ತೀನಿ. ತರಕಾರಿ ಕಟ್ ಆದಮೇಲೆ ಅದನ್ನು ರೋಸ್ಟ್ ಆಗಿರುತ್ತೆ ತೆಗೆದ್ಬಿಟ್ಟು ಪಕ್ಕದಲ್ಲಿ ನೀರು ಇಟ್ಕೊಳ್ತೀನಿ ಅದರಲ್ಲಿ ಬೇಯಿಸೋದಕ್ಕೆ. ಆ್ಯಂಡ್ ಅದೇ ಬಾಣಲಿಯಲ್ಲಿ ನಾನು ಒಗ್ಗರಣೆ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಜಸ್ಟ್ ಈರುಳ್ಳಿ, ಮೆಣಸಿನ್ಕಾಯಿ, ಉಪ್ಪಿಟ್ಟು ಹೇಗೆ ಮಾಡ್ತೀವಲ್ವ ಅದೇ ರೀತಿಯಲ್ಲಿ ಮಾಡ್ಬೋದು. ಇದಕ್ಕೆ ನಾನು ಸ್ವಲ್ಪ ತರಕಾರಿಗಳನ್ನ ಆ್ಯಡ್ ಮಾಡ್ತೀನಿ, ಮೋರ್ ಹೆಲ್ದಿಯರ್ ವೇ ಅಂತ ಹೇಳಿಬಿಟ್ಟು, ಸ್ವಲ್ಪ ಫೈಬರ್ ರಿಚ್ ಮಾಡೋಣ ಅಂತ ಹೇಳಿ. ಆಲೂಗೆಡ್ಡೆ ತುಂಬ ಚೆನ್ನಾಗಿರುತ್ತೆ, ರೋಸ್ಟೆಡ್ ಆಲೂಗೆಡ್ಡೆ ಫ್ಲೇವರ್ ಚೆನ್ನಾಗಿರುತ್ತೆ. ಅದ್ರ ಜೊತೆ ಬೀನ್ಸ್, ಕ್ಯಾರೆಟು. ಬೀನ್ಸ್ ಮೊದಲು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜೊತೆನೇ, ಯಾಕಂದರೆ ಅದೆಲ್ಲನೂ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಅದಕ್ಕೆ ಇನ್ನೇನು ಹಾಫ್ ಕುಕ್ ಆಯಿತು ಅಂದಾಗ ಕ್ಯಾರೆಟ್ ಹಾಕ್ಕೊಳ್ತೀನಿ, ಅದು ಕ್ರಂಚಿ ಇದ್ರೂ ಚೆನ್ನಾಗಿರುತ್ತಲ್ವ ಅಂತ ಹೇಳಿಬಿಟ್ಟು. ಮತ್ತು ಈ ಕಡೆ ಅಲ್ಲಿ ತನಕ ಇದು ಒಂದು ಕುದಿ ಬಂದಿರುತ್ತೆ. ಕುದಿ ಬಂದಮೇಲೆ ಮಾತ್ರನೇ ನಾವು ಈ ಶಾವಿಗೆನ ಹಾಕಬೇಕು. ನಾನು ಅನಿಲ್ ಶಾವಿಗೆನೇ ಯಾಕೆ ಯೂಸ್ ಮಾಡೋದು ಅಂದರೆ ಅದು ಹುಡಿಯಾಗಿ ಆಗುತ್ತೆ ಆ್ಯಂಡ್ ಸಣ್ಣ ಇರುತ್ತೆ. MTRದು ನನಗೆ ದಪ್ಪ ಇರುತ್ತೆ, ಅದು ನನಗೆ ಇಷ್ಟ ಆಗೋದಿಲ್ಲ. ಅದು ಒಂಥರ ಹಸಿಟ್ಟು ಅನಿಸುತ್ತೆ ತಿಂದಾಗ. ಆ್ಯಂಡ್ ಈ ಕಡೆ ನಾನು ಮೆಣಸಿನ್ಕಾಯಿ ಹಾಗೆ ಹಾಕ್ಕೊಳ್ಬೋದು, ಅಥವಾ ನಾನು ರುಬ್ಬಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೀನ್ಸ್ ಹಾಕಿರ್ತೀನಲ್ವಾ. ಸಾನುಗೆ ಕನ್ಫ್ಯೂಷನ್, ಇದು ಬೀನ್ಸಾ ಅಥವಾ ಮೆಣಸಿನ್ಕಾಯಿನ ಅಂತ. ಅದಕ್ಕೆ ಸ್ವಲ್ಪ ರುಬ್ಬಾಕ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಸಪ್ಪೆ ಇದ್ರೂ ನಡೆಯುತ್ತೆ, ತರಕಾರಿ ಎಲ್ಲ ಹಾಕಿರ್ತೀನಿ, ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಈ ಕಡೆ ನಾವು ಇದನ್ನು ಎಷ್ಟು ಬೇಯಿಸ್ಕೊಳ್ಬೇಕು ಶಾವಿಗೆನ ಅಂತ ಹೇಳಿದ್ರೆ, ನೀರು ಕುದಿ ಬಂದ ಮೇಲೆ ನಾವು ಶಾವಿಗೆ ಹಾಕಿದ್ದು. ಶಾವಿಗೆ ಹಾಕಿದ್ಮೇಲೆ ಈ ಥರ ನೊರೆ ಬರುತ್ತೆ, ಒಂದು ಕುದಿ ಉಕ್ಕು ಬರುತ್ತೆ. ಕುದಿ ಬಂದು ಉಕ್ಕು ಬರುತ್ತಲ್ಲ, ಅದು ಉಕ್ಕು ಬಂದ ತಕ್ಷಣವೇ ನಾವು ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡಿದ ತಕ್ಷಣವೇ ನಾವು ನೀರಲ್ಲೇ ಬಿಡಬಾರ್ದು, ಓವರ್ ಕುಕ್ ಆಗುತ್ತೆ. ಅದನ್ನು ನಾವು ತೆಗೆದುಕೊಂಡ್ಬಿಡ್ಬೇಕು ನೀರಿಂದ. ತೆಗೆದ ತಕ್ಷಣವೇ ಒಂಚೂರು ತಣ್ಣೀರು ಹಾಕಿದ್ರೆ ಹಾಕಿ, ನಾನಂತೂ ಹಾಕೋದಿಲ್ಲ, ಯಾಕಂದರೆ ಅದು ಒಂಥರ ನೀರು ಅನಿಸುತ್ತೆ, ತಣ್ಣೀರು ಎಳ್ಕೊಂಡಿರತ್ತೆ. ನನಗದು ಟೇಸ್ಟ್ ಚೆನ್ನಾಗಿ ಅನ್ಸೋದಿಲ್ಲ. ಅದಕ್ಕೆ ನಾನು ಅವಾಗವಾಗ ಕೈ ಆಡಿಸ್ತಾ ಇರ್ತೀನಿ, ಅದ್ರ ಒಳಗಡೆ ಇರೋ ಅಂಥ ಹೀಟು ರಿಲೀಸ್ ಆಗಲಿ ಅಂತ. ಇಲ್ಲ ಅಂದರೆ ಅದು ಇಡ್ಲಿ ಥರ ಒಂದೇ ಸಮ ಆಗಿಬಿಡುತ್ತೆ. ಸೊ 1-2 ಸಾರಿ ಕೈ ಆಡಿಸಿದ್ರೆ ಸಾಕು. ಸೊ ಇದಕ್ಕೆ ನಾನೀಗ ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀನಿ. ಟೊಮ್ಯಾಟೊ ಮ್ಯಾಶಿ ಆಗಬೇಕು, ಅದಕ್ಕೆ ನಾನು ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು, ಒಂಚೂರು ಉಪ್ಪು ಸೇರಿಸಿದ್ದೀನಿ ಅಷ್ಟೇ. ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿ ಬಿಡ್ತೀನಿ. ಅದು ಒಂದು 2-3 ಮಿನಿಟ್ಸಲ್ಲೇ ಮ್ಯಾಶಿ ಆಗುತ್ತೆ. ಆಗ ನಾನು ಈ ಶಾವಿಗೆನ ಸೇರಿಸ್ಕೊಳ್ತೀನಿ. ಶಾವಿಗೆ ನಾನು ಹೇಳಿದ್ನಲ್ಲ, ತಣ್ಣೀರು ಹಾಕಲಿಲ್ಲ ಅಂದರೆ ಒಂಥರ ಇಡ್ಲಿ ಶೇಪಿಗೆ ಬಂದ್ಬಿಟ್ಟಿರುತ್ತೆ. ಅವಾಗ ಕೈ ಆಡಿಸ್ತಾ ಇರಬೇಕು, ಮೇಲೆ ಕೆಳಗಡೆ ಮಾಡ್ತಾ ಇರಬೇಕು. ಈಗ ಇದಕ್ಕೆ ನೀರು ಕಡಿಮೆ ಇದೆ, ಡ್ರೈ ಔಟ್ ಆಗಿದೆ, ಅಂದರೆ ಆ ಹಬೆಯಲ್ಲೇ ಕುಕ್ ಆಗಿದೆ ಅದು.
ನಾವು ಬಿಸಿನೀರಿನ ತೆಗೆದ ತಕ್ಷಣನೇ ಅದು ಇನ್ನು ಮತ್ತೆ ಕುಕ್ ಆಗ್ತಾನೇ ಇರುತ್ತೆ. ನಾವು ಕುಕ್ಕಿಂಗ್ ಸ್ಟಾಪ್ ಮಾಡಬೇಕು ಅಂದರೆ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿದಾಗ ಅದು ಒಂಥರ ನೀರು ಅನಿಸುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಇದಕ್ಕೇ ಮಿಕ್ಸ್ ಮಾಡಬೇಕಾದ್ರೆ ಒಂದು ಚೂರು ನೀರು ಚಿಮ್ಕಿಸ್ಕೊಳ್ತೀನಿ ಸಾಕು. ಸೊ ಮಿಕ್ಸಿಂಗಿಗೆ ಈಸಿ ಆಗುತ್ತೆ. ಆಮೇಲೆ ನಾನು ಇದನ್ನು ಸಣ್ಣ ಉರಿ ಮಾಡಿ ಬಿಟ್ಟಿರ್ತೀನಲ್ಲ, ಆವಾಗ ಕುಕ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾನು ಇದನ್ನ ಮಿಕ್ಸಿಂಗ್ ಪ್ರಾಸೆಸ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇದು ತುಂಬಾ ಹಾಕಿದ ತಕ್ಷಣವೇ ಮಿಕ್ಸ್ ಆಗುತ್ತೆ ಅಂತ ಆಗೋದಿಲ್ಲ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ನಾನು ಒಂದು 2 ನಿಮಿಷ ಮುಚ್ಚಿ ಕೂಡ ಬಿಡ್ತೀನಿ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟಿ ಶಾವಿಗೆ ರೆಡಿ. ಹೇಳಿದ್ನಲ್ಲ, ಅನಿಲ್ ಶಾವಿಗೆ ನಾನು ಯೂಸ್ ಮಾಡೋದು, ವೀಟ್ದು. ರಾಗಿದು ಒಂದು ಸಾರಿ ತಂದಿದ್ದೆ, ಮನೇಲಿ ಸಾನುಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಇದನ್ನೇ ತರ್ತೀನಿ ಯಾವಾಗ್ಲೂ. ಸೊ ಈಗ ನಾನು ಅಡುಗೆ ಮಾಡಬೇಕು. ನೋಡ್ಬೋದು ಇಲ್ಲಿ ಬೆಂಡೆಕಾಯಿನ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅದು ಸ್ವಲ್ಪ ನೀರು ಆಡಲಿ ಅಂತ ಹೇಳಿಬಿಟ್ಟು, ಇನ್ನು ನೀರು ಆಡಿರಲಿಲ್ಲ, ಆದರೂ ಕೂಡ ಸ್ವಲ್ಪ ಒರೆಸ್ಕೊಂಡು ಈಗ ಅಡುಗೆ ಶುರು ಮಾಡಬೇಕು. ನಾನಂದೆ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿಬಿಟ್ಟು. ಟೈಮ್ ಆಗಿಬಿಟ್ಟಿದೆ, ಕುಕ್ಕಿಂಗ್ ಮಾಡಿದ ತಕ್ಷಣವೇ ನಾನು ಹೊರಡಬೇಕು. ಸೊ ಬನ್ನಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಮಾಡ್ತಾನೆ ಇವತ್ತು ಮಾತಾಡೋಣ. ಇವತ್ತು ಮಧ್ಯಾಹ್ನಕ್ಕೆ ನಾನು ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀನಿ, ಅದರ ಜೊತೆ ರೈಸ್. ರಾತ್ರಿ ಇದಕ್ಕೆ ಮುದ್ದೆ ಮಾಡ್ಕೊಳ್ತೀನಿ. ರಾತ್ರಿಗೆ ನನಗೆ ರೈಸ್ ಇದ್ರೂ ನಡೆಯುತ್ತೆ, ಇಲ್ಲದೇ ಇದ್ರೂ ನಡೆಯುತ್ತೆ. ಸೊ ಬನ್ನಿ, ಈಗ ಮುಖ್ಯವಾದ ವಿಷಯ ಏನು ಅಂದರೆ, ನಿನ್ನೆ ನಾನು ಡೆಂಟಿಸ್ಟ್ ಹತ್ರ ಹೋಗಿದ್ದೆ ಅಂತ ಹೇಳಿದ್ನಲ್ಲ. ಡೆಂಟಿಸ್ಟ್ ಹತ್ರ ನಾನು ಹೋಗಿದ್ದು ರೂಟ್ ಕೆನಾಲ್ ಮಾಡಿಸೋದಕ್ಕೆ. ಸೊ ರೂಟ್ ಕೆನಾಲ್ ಅಂದರೆ ಅದು ಏನಾಗಿರುತ್ತೆ, ಹುಳುಕಾಗಿರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ರೂಟ್ ಕೆನಾಲ್ನ ಮಾಡ್ತಾರೆ. ಆದರೆ ಈ ಹುಳುಕು ನನಗೆ ಆಗಿರಲಿಲ್ಲ ಮೊದಲು. ಅಂದರೆ ನನಗೆ ಮೋರ್ ದ್ಯಾನ್ ಎ ಇಯರ್ ಆಯಿತು, ಆಲ್ಮೋಸ್ಟ್ 2 ಇಯರ್ ಹತ್ತತ್ರನೇ ಆಯಿತು ಅಂದ್ಕೊಳ್ಳಿ. ಒಂದು ಚೂರು ಹಲ್ಲು ಮುರಿದಂಗೆ ಆಯಿತು. ಸೊ ತುಂಬಾ ಚಿಕ್ಕ ಪೀಸ್, ಅದು ಒಂಥರ ಪುಡಿ ಥರ ಆಯಿತು. ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದೆ. ಅದು ಅಲ್ಲಿ ಓಪನ್ ಆಗಿರುತ್ತಲ್ವ ಹಲ್ಲು, ಅದ್ರ ಒಳಗಡೆ ಫುಡ್ ಸೇರಿಕೊಂಡು ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟು, ಅದು ಮೊದಲು ಇನ್ಫೆಕ್ಷನ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಅದು ಮುರಿದ ಮೇಲಂತೂ ಇನ್ಫೆಕ್ಷನ್ ಆಗಿ ಜಾಸ್ತಿ ಆಗಿದೆ. ನನಗೆ ಅದು ಊಟ ಮಾಡಿದಾಗೆಲ್ಲನೂ ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಳ್ತಾ ಇತ್ತು. ನಾನು ತೆಗೆದುಕೊಳ್ತಾ ಇದ್ದೆ, ಕೆಲವೊಂದು ಸಾರಿ ತೆಗಿಯೋದನ್ನು ಹಾಗೆ ಬಿಟ್ಬಿಡ್ತಾ ಇದ್ದೆ. ಅದ್ರ ಕಡೆಯಿಂದ ಇನ್ಫೆಕ್ಷನ್ ಜಾಸ್ತಿ ಆಗಿ ನನಗೆ ಈಗ ಜಾಸ್ತಿನೇ ಹೋಗಿ ಫುಡ್ ಸೇರ್ಕೊಳ್ತಾ ಇತ್ತು. ಅದು ಸೇರ್ಕೊಂಡಾಗ ನೋವಾಗ್ತಾ ಇತ್ತು. ಹಾಗಾಗಿ ತೋರಿಸ್ಬಿಡೋಣ ಎಷ್ಟು ಅಂತ ಇದನ್ನು ಅವಾಯ್ಡ್ ಮಾಡೋದು, ಎಷ್ಟು ದಿನ ಅಂತ ಅವಾಯ್ಡ್ ಮಾಡೋದು. ಇಷ್ಟು ದಿನ ಆಯ್ತಲ್ಲ, ಇಷ್ಟು ವರ್ಷ ಆಯ್ತಲ್ಲ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಅದಕ್ಕೆ ಅವರು ಎಕ್ಸ್ರೇ ಮಾಡಿ ನೋಡಿದ್ರು, ಇದ್ಯಾಕೋ ಇನ್ಫೆಕ್ಷನ್ ಜಾಸ್ತಿ ಆಗಿರೋ ಥರ ಇದೆ, ರೂಟ್ ಕೆನಾಲ್ಗೆ ಹೋಗ್ಬೋದು, ವಿಲ್ ಟ್ರೈ ಟು ಜಸ್ಟ್ ಕ್ಲೀನ್ ಇಟ್ ಆ್ಯಂಡ್ ಫಿಲ್ ಇಟ್, ಇಲ್ಲ ಅಂದರೆ ಅದು ರೂಟ್ ಕೆನಾಲ್ ಮಾಡಬೇಕಾಗತ್ತೆ ಅಂದರು. ಸರಿ, ನನಗಿನ್ನೇನು ಆಪ್ಷನ್ ಇಲ್ಲ, ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದೆ ಸ್ನೇಹಿತರೆ. ಫಸ್ಟ್ ಟೈಮ್ ನಾನು ರೂಟ್ ಕೆನಾಲ್ ಮಾಡಿಸಿದ್ದು. ಎಷ್ಟು ಭಯಂಕರವಾಗಿತ್ತು ಅಂತೀರಾ? ನಾನು ನಿಜವಾಗ್ಲೂ ಈ ಥರ ಎಲ್ಲ ಆಗುತ್ತೆ ಅನ್ನೋ ಹಾಗಿದ್ರೆ ಒಂದು ಚೂರು ಆದ ತಕ್ಷಣನೇ ಹೊರಟೋಗ್ತಾ ಇದ್ದೆ. ಸೊ ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ತಾ ಇರೋದು ಅಂದರೆ, ನಿಮ್ಮಲ್ಲೂ ಅಂತಲ್ಲ, ಯಾರೇ ಆದರೂ ಅಷ್ಟೇ, ಚಿಕ್ಕ ಪ್ರಾಬ್ಲಮ್ ಇದ್ದಾಗ ನಮಗೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನ್ಸೋದಿಲ್ಲ. ಅದನ್ನು ಹಾಗೆ ಬಿಟ್ಬಿಟ್ಟು ನೋಡಿ, ನನಗೆ ಸುಮ್ಮನೆ ಡೆಂಟಿಸ್ಟ್ ಹತ್ರ ಹೋಗಬೇಕು, ತಿರುಗಾಡಬೇಕು, ಇಂಜೆಕ್ಷನ್ ಎಲ್ಲ ಕೊಡಿಸ್ಕೊಳ್ಬೇಕು ಅಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ಆದರೆ ಈಗ 3-4 ಸಿಟ್ಟಿಂಗ್ಸ್ ಹೋಗ್ಬೇಕಂದ್ರೆ, ಸಿಟ್ಟಿಂಗ್ಸ್ ಅಂದರೆ 3-4 ಟೈಮ್ಸ್ ನಾನು ವಿಸಿಟ್ ಮಾಡಬೇಕಂತೆ. 3-4 ಟೈಮ್ಸ್ ಕೂಡ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅವರು. ಇಂಜೆಕ್ಷನ್ ಕೊಡೋದು, ಬೆಂಡ್ ಮಾಡೋದು, ಕ್ಲೀನ್ ಮಾಡೋದು ಎಲ್ಲನೂ. ಇದನ್ನೆಲ್ಲ ನನಗೆ ಬೇಕಿತ್ತಾ? ನಾನೇ ಮಾಡ್ಕೊಂಡಲ್ಲ ಇದು ಅಂತ ತುಂಬ ಬೇಜಾರಾಯಿತು. ಹೇಗೆ ನೋವಾಗುತ್ತೆ ಸ್ನೇಹಿತರೆ, ಹಲ್ಲು ಕೊರಿತಾರೆ ಅಲ್ವಾ, ಕೊರೆದಾಗ ನರ್ವ್ಗೆ ತಗ್ಲತ್ತೆ, ಅಥವಾ ಇಲ್ಲಿ ಏನಾದರೂ ಸ್ಕಿನ್ ಇದ್ರೆ ಸ್ಕಿನ್ನಿಗೆ ತಗ್ಲತ್ತೆ. ಎಷ್ಟು ನೋವಾಗುತ್ತೆ ಗೊತ್ತಾ ಸ್ನೇಹಿತರೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂದರೆ, ಒಂದು ಚೂರು ಪ್ರಾಬ್ಲಮ್ ಆದಾಗ, ಏನೋ ಒಂದು ಚೇಂಜಸ್ ನೋಡಿದ್ರಿ ನಿಮ್ಮ ಬಾಡಿಯಲ್ಲಿ ಅಂದರೆ ಅದನ್ನು ಆಗಲೇ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದನ್ನು ಪೋಸ್ಟ್ಪೋನ್ ಮಾಡಬೇಡಿ. ಪೋಸ್ಟ್ಪೋನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ ಅ ವೆರಿ ಬಿಗ್ ಪ್ರಾಬ್ಲಮ್. ಆ್ಯಂಡ್ ಅದಕ್ಕೆ ಚಿಕ್ಕ ಸೊಲ್ಯೂಷನ್ ಇರೋದಿಲ್ಲ, ಎಲ್ಲ ದೊಡ್ಡ ಸೊಲ್ಯೂಷನ್ನೇ ಇರೋದು. ಈಗ ನೋವು ಜಾಸ್ತಿ ಆಯಿತು, ಸುಮಾರು ಸರಿ ಹೋಗಿ ಬರೋದಾಯಿತು, ನನಗೆ ಟೈಮ್ ಕೂಡ ವೇಸ್ಟ್ ಆಯಿತು, ಮತ್ತು ಇದಕ್ಕೆ ದುಡ್ಡು ಕೂಡ ಜಾಸ್ತಿ. ಜಸ್ಟ್ ಫಿಲ್ಲಿಂಗ್ ಅಂದಿದ್ರೆ ಒಂದು 500 ಆಗ್ಬಿಟ್ಟಿರೋದು. ಆದರೆ ಈಗ ಅದನ್ನು ಕ್ಲೀನ್ ಮಾಡಿ ಕ್ಯಾಪ್ ಹಾಕೋದಕ್ಕೆ 10,000 ಆಗುತ್ತಂತೆ.
ಸಾಹಸ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ ಅಲ್ಲಿ ನೋಡಿ ಅಲ್ಲಿ ಸ್ಯಾನಿಟರಿ ಪೈಪ್ ಹತ್ರ ದೊಡ್ಡ ಗಿಡ ಬೆಳೆದುಬಿಟ್ಟಿದೆ, ಅದಕ್ಕೆ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಈಗ ಸ್ಯಾನಿಟರಿ ಪೈಪ್ ಒಳಗಡೆ ಫುಲ್ಲು ಬೇರ್ ಹೊಟ್ಟೋಗಿರುತ್ತೆ, ಅದಕ್ಕೆ ಪ್ಲಂಬರ್ ಅವ್ರಿಗೆ ಹೇಳಿದ್ದೀವಿ ರೋಪಿಂದ ಇಳಿದು ಮೇಲ್ಗಡೆಯಿಂದ ಅದನ್ನು ಈಗ ಕ್ಲೀನ್ ಮಾಡ್ತಾರೆ. ಕಟ್ ಮಾಡಿ ಅದ್ರ ಒಳಗಡೆ ಸ್ಯಾನಿಟರಿ ಪೈಪ್ ಒಳಗಡೆ ಬೇರ್ ಹೊಟ್ಟೋಗಿರುತ್ತೆ, ಆ ಬೇರನ್ನ ಎಳಿಬೇಕು. ರೂಟ್ಸ್. ಈ ಥರ ಪೈಪ್ಗಳಲ್ಲಿ ಗಿಡ ಬರೋದು ಏನು ಹೊಸ ವಿಷಯ ಅಲ್ಲ, ನಾನು ನೋಡಿದ್ದೀನಿ. ಆದರೆ ಇಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದು ಬ್ಲಾಕ್ ಮಾಡಿಬಿಡುತ್ತೆ, ಡ್ರೈನೇಜ್ ಪೈಪು ಹೋಗೋದೇ ಇಲ್ಲ, ನೀರು ಹೋಗೋದಿಲ್ಲ, ಕಸಾನು ಹೋಗೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಬಂದ ತಕ್ಷಣವೇ ಅದನ್ನು ಅಲ್ಲಿಂದನೇ ಕಿತ್ತಾಕ್ಬಿಡ್ಬೇಕು, ದೊಡ್ಡದಾಗೋದಕ್ಕೆ ಬಿಡಲೇಬಾರ್ದು. ಈಗ ನೋಡಿ ಪೈಪ್ ಎಲ್ಲನೂ ಒಡೆದಾಕಿ ಬೇರೆ ಪೈಪ್ ಹಾಕ್ಸಿದ್ದಾಯಿತು. ಆ್ಯಂಡ್ ಎಷ್ಟು ರಿಸ್ಕಿ ಕೆಲಸ ಅಲ್ವಾ ಇದು. ಪಾಪ ನಮಗಂತೂ ನೋಡಿದ್ರೇ ಭಯ ಆಗ್ತಾಯಿತ್ತು, ಅವ್ರು ಅಷ್ಟು ಧೈರ್ಯದಿಂದ ಮಾಡ್ತಾರಲ್ಲ. ಸೊ ಇವರು ಈ ಥರ ಕೆಲಸ ಮಾಡಲಿಲ್ಲ ಅಂದಿದ್ದಿದ್ರೆ ಧೈರ್ಯ ತೋರಿಸಿ ನಾವು ಈ ಥರ ಪ್ರಾಬ್ಲಮ್ ಆದಾಗ ಎಷ್ಟು ಕಷ್ಟ ಆಗ್ತಿತ್ತು ಅಲ್ವಾ ನಮಗೆ. ಸೊ ರಿಯಲಿ ಅ ಗ್ರೇಟ್ ಜಾಬ್ ಅಂತಾನೆ ಹೇಳ್ಬೋದು. ಸಾನು ಸ್ಕೂಲಿಂದ ಬಂದ ತಕ್ಷಣವೇ ಊಟ ಮಾಡಿಕೊಂಡು ಅವಳು ಗಿಫ್ಟ್ ರ್ಯಾಪ್ ಮಾಡ್ತಾ ಇದ್ದಾಳೆ. ಗಿಫ್ಟ್ ರ್ಯಾಪ್ ಯಾಕೆ ಅಂದರೆ ಇವತ್ತು ಸಾನು ಫ್ರೆಂಡ್ನ ಬರ್ತ್ಡೇ ನೆನ್ಪಿಟ್ಕೊಂಡು ಹೋಗ್ಬಿಟ್ಟು ವಿಶ್ ಮಾಡಿ ಬಂದು, ಹೋದ್ವಾರನೇ ಮಮ್ಮ ಅವಳು ಬರ್ತ್ಡೇ ಅಂದ್ಕೊಂಡು ನಾನು ವಿಶ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ಲು. ಆಮೇಲೆ ಅದು ಏನು ಅನ್ನಿಸ್ತೋ, ಯಾರು ಹೇಳಿದ್ರೋ ಗೊತ್ತಿಲ್ಲ, ಇಲ್ಲ ಮಮ್ಮ ನೆಕ್ಸ್ಟ್ ವೀಕು ಇವತ್ತಲ್ಲ ಅಂತ ಅಂದ್ಕೊಂಡು ಇವತ್ತು ವಿಶ್ ಮಾಡಿಬಿಟ್ಟು ಬಂದ್ಲು. ಹಾಗೆ ಇವತ್ತು ಒಂದು ಪಾರ್ಟಿ ಕೂಡ ಹೋಗ್ತಾಳೆ, ಬರ್ತ್ಡೇ ಪಾರ್ಟಿ. ಅದಕ್ಕೆ ಗಿಫ್ಟ್ ರ್ಯಾಪ್. ಏನು ಎಕ್ಸೈಟ್ಮೆಂಟ್ ಅಂತ ಹೇಳ್ತೀರಾ. ಈ ಹುಡುಗಿಗೇನೆ ನಾನು ಗಿಫ್ಟ್ ತಂದಿದ್ದು ಈ ಬ್ಯಾಗ್. ಇದನ್ನೇ ನಾನು ನೋಡಿದ ತಕ್ಷಣ ಖುಷಿ ಆಯಿತು ನನಗೂ, ತೊಗೊಂಡೆ. ಆಮೇಲೆ ರಾಜೇಶು ನೀನು ಅವಳಿಗೆ ತೊಗೊಂಡ್ರೆ ನಿನ್ನ ಮಗಳು ಸುಮ್ಮನೆ ಬಿಡ್ತಾಳ, ನಿನ್ನ ಮಗಳಿಗೂ ಇಷ್ಟ ತಗೋ ಅಂದ್ಬಿಟ್ಟು ಅವ್ರಿಗೂ ಕೂಡ ತೊಗೊಂಡಿದ್ದು. ಮೊನ್ನೆ ಝೂಡಿಯೋಗೆ ಹೋಗಿದೆ ಅಲ್ವಾ, ಅಲ್ಲಿ ಇರುತ್ತೆ ನೋಡಿ, ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಚೈನ್ ಕ್ವಾಲಿಟಿನೂ ಚೆನ್ನಾಗಿದೆ ಅಟ್ ಪ್ರೆಸೆಂಟು, ಆಮೇಲೆ ಕಪ್ಪಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ನೋಡೋದಕ್ಕೆ ತುಂಬಾ ಕ್ಯೂಟಾಗಿದೆ. ಬ್ಯಾಗ್ಗೆ ಚೈನ್ ಥರ ಹಾಕ್ಕೊಳ್ಬೋದು, ಒಂದು ದೊಡ್ಡ ಬ್ಯಾಗಿಗೆ ಒಂದು ಚಿಕ್ಕ ಬ್ಯಾಗ್. ಹಾಕೋ. ಸಾನು ನೋಡ್ರಿ ಬರ್ತ್ಡೇ ಪಾರ್ಟಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ಅದು ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋಳ್ದೇನೆ ಸೆಕೆಂಡ್ ಸಾನ್ವಿ ಇದು ಬರ್ತ್ಡೇ ಇವತ್ತು. ಇದು ಸಾನ್ವಿ, ಅದು ಸಾನ್ವಿನೇ. ಆದರೆ ಇವತ್ತು ಅವರು ಮನೇಲಿ ಮಾಡ್ತಾಯಿಲ್ಲ, ಎಲ್ಲೋ ಹೊರಗಡೆ ಹೋಗಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಜೀನ್ಸ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ. ಇಲ್ಲ ಅಂದಿದ್ರೆ ಫ್ರಾಕ್ ಹಾಕಿರೋರು. ಪಾರ್ಟಿಗೆಲ್ಲ ಜೀನ್ಸ್ ಹಾಕೋದಿಲ್ಲ ನಮ್ಮವಳು. ಇವತ್ತಲ್ಲಿ ಫ್ರಾಕ್ ಹಾಕಿದ್ರೆ ಆಟಾಡೋದಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡು ಜೀನ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಟೇಕ್ ಕೇರ್. ಟೈಮ್ ಇದ್ಯಾಕೋ ಸೆಟ್ ಆಗ್ತಾ ಇಲ್ಲ ನನ್ನ ವಾಚು, ರೀಸೆಟ್ ಮಾಡಿಬಿಟ್ಟೆ. ಟ್ರೈ ಮಾಡ್ತೀನಿ ಸೆಟ್ ಮಾಡೋದಕ್ಕೆ. ಕೇಳು. ಆಮೇಲೆ ಎಲ್ಲೂ ಹೋಗಬಾರ್ದು, ಜೊತೆಗೇ ಇರಬೇಕು. ಓಕೆ, ಬಾಯ್. ಸ್ನೇಹಿತರೆ, ಸಾನು ಈಗ ಹೋದ್ಲಾ ಪಾರ್ಟಿಗೆ. ಅವಳು ಬರೋದಿನ ಲೇಟ್ ಆಗುತ್ತೆ. ಅವಳದು ಅಡುಗೆದು ಇಲ್ಲ, ಅಲ್ಲೇ ಊಟ ಮಾಡಿ ಬರ್ತಾಳೆ. ನಮ್ಮದು ಅಡುಗೆದು ಆಗಿದೆ ಅಲ್ಲ, ಜಸ್ಟ್ ಮುದ್ದೆ ಮಾಡೋದು. ನಾನು ನೆನ್ನೆ ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ರೂಟ್ ಕೆನಾಲ್ದು ಏನು ಹೇಳೋದು ಅಂದ್ಬಿಟ್ಟು. ಆದರೆ ಅದು ಎಷ್ಟು ನೋವಾಗ್ತಾಯಿದೆ ನನಗೆ ಇವಾಗ ಅಂದರೆ ಲಿಟ್ರಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಯಾಕಂದರೆ ಈ ಥರ ಕಾಮನ್ ಆಗಿ ಆಗುತ್ತೆ. ನನ್ನ ತಂಗಿಗೂ ಆಗಿದೆ, ನನ್ನ ಕಸಿನ್ಗೂ ಆಗಿದೆ. ಅವರೆಲ್ಲ ಅದು ಹೇಗೆ ಪೇನ್ ಬೇರ್ ಮಾಡಿದ್ರು, ಆ ಪೇನ್ ಬಗ್ಗೆ ಯಾರೂ ಹೇಳಲೇ ಇಲ್ಲ ನನಗೆ. ಎಷ್ಟು ಪೇನ್ ಆಗುತ್ತೆ ಗೊತ್ತಾ ಸ್ನೇಹಿತರೆ. ಒಂದು ಮೊಮೆಂಟಲ್ಲಂತೂ ಹತ್ಬಿಟ್ಟಿದ್ದೀನಿ. ಅಂದರೆ ಆ ತಗ್ಲಿಸಿದ್ರಲ್ಲ ತಕ್ಷಣಕ್ಕೆ ನನಗೆ ಒಂಥರ ಬಾಡಿ ಫುಲ್ ವೈಬ್ರೇಟ್ ಆಗೋಯ್ತು, ಕಣ್ಣಲ್ಲಿ ನೀರು ಬಂದುಬಿಡ್ತು. ಅವರು ಹತ್ತಿ ಕೊಟ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ಏನಾಗಲ್ಲ, ಇಷ್ಟೇನೆ, ಜಾಸ್ತಿ ಏನೂ ಆಗೋದಿಲ್ಲ ಅಂದ್ಬಿಟ್ಟು ಪಾಪ ತುಂಬಾ ಚೆನ್ನಾಗಿ ಅವರು ಟ್ರೀಟ್ ಮಾಡಿದ್ರು. ಬಟ್ ಸ್ಟಿಲ್ ಸಖತ್ ಪೇನ್ ಆಗುತ್ತೆ ರೂಟ್ ಕೆನಾಲ್ ಅಂದರೆ. ಹೇಗೆ ಅಂದರೆ ನಮ್ಮದು ಟೈಮು ವೇಸ್ಟ್, 3-4 ಸರಿ ವಿಸಿಟ್ ಮಾಡಬೇಕು, ಪೇನು ಜಾಸ್ತಿ, ಅದರ ಜೊತೆ ದುಡ್ಡು ಕೂಡ ವೇಸ್ಟ್. ಅಂದರೆ ಸ್ನೇಹಿತರೆ ಹೇಳಿದ್ನಲ್ಲ, 10,000 ರೂಪಾಯಿ ಆಗುತ್ತಂತೆ ಇದಕ್ಕೆ, 4 ಸಾರಿ ಹೋಗಬೇಕಂತೆ. ಆ್ಯಂಡ್ ಆ ಪೇನ್ ನೆನೆಸ್ಕೊಂಡ್ರೆ ನಾನು ಹೋಗ್ಲಾ ಬೇಡವಾ, ಹೋಗಲಿಲ್ಲ ಅಂದರೆ ಬೇರೆ ಸೊಲ್ಯೂಷನ್ ಇಲ್ಲ, ಹೋಗಲೇಬೇಕು.
ನನಗೆ ಮೊದಲು ಏನಾಗ್ತಾಯಿತ್ತು ಅಂದರೆ ನೀರು ಕುಡಿದಾಗ ಒಳಗಡೆ ಅಲ್ಲಿ ಇನ್ಫೆಕ್ಷನ್ ಆಗಿದೆಯಲ್ಲ ಅಲ್ಲಿ ತಗಲ್ದಾಗ ಸ್ವಲ್ಪ ಸೆನ್ಸೇಷನ್ ಆಗ್ತಾಯಿತ್ತು ಅಷ್ಟೇ. ಆ ಸೆನ್ಸೇಷನ್ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇವಾಗ ಹೋಗಿದ್ದು ನಾನು, ಪೇನು ತುಂಬಾ ಆಗಿದೆ. ಒಂದು ಅಗಳು ಕೂಡ ಈ ಕಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ಕಡಿದ್ರೆ ಜುಮ್ಮ ಫುಲ್ ಬಾಡಿ ವೈಬ್ರೇಟ್ ಆಗಿಬಿಡುತ್ತೆ, ಹಂಗೆ ಜುಮ್ ಅನ್ನತ್ತೆ. ಸೊ ಇನ್ನು ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಯಾವಾಗ ಗೊತ್ತಿಲ್ಲ. ಅವರು ಫೋನ್ ಮಾಡಿ ತಿಳಿಸ್ತೀನಿ ಅಂದರು, ಇನ್ನು ಮಾಡಿಲ್ಲ, ನಾನೇ ಫೋನ್ ಮಾಡಿ ತಿಳ್ಕೊಳ್ಬೇಕು. ಬಟ್ ನಾನು ನಿಮಗೆ ಹೇಳ್ತಾ ಇರೋದು ಯಾಕೆ ಅಂದರೆ, ಈ ಥರ ಆದಾಗ ದೊಡ್ಡದಾಗೋದಕ್ಕೆ ಬಿಡಬೇಡಿ. ಒಂದು ಚೂರು ಏನಾದರೂ ಆದರೂ ಕೂಡ ತೋರಿಸ್ಕೊಳ್ಳಿ, ಅದಕ್ಕೆ ಸೊಲ್ಯೂಷನ್ ತೊಗೊಳ್ಳಿ. ಪೋಸ್ಟ್ಪೋನು ಅವಾಯ್ಡು ಮಾಡೋದಕ್ಕೆ ಹೋಗಲೇಬೇಡಿ. ಇಟ್ ವಿಲ್ ಬಿ ಅ ವೆರಿ ಬಿಗ್ ಪ್ರಾಬ್ಲಮ್. ಓಕೆ, ಮತ್ತು ನಾನೀಗ ಏನೂ ಮಾಡೋ ಮನಸ್ಸಿಲ್ಲ ನನಗೆ. ಅದಕ್ಕೆ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಲೈಕ್, ಟೇಕ್ ಕೇರ್ ಆ್ಯಂಡ್ ಬಾಯ್.